ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ದಲಿತ ಸಂಸ್ಕೃತಿಯ ಅಧ್ಯಯನ ಮಾಲೆಯ 1ನೇ ಸಂಪುಟದ ಓದುವಿನ ಮುಂದುವರಿದ ಭಾಗದಲ್ಲಿ ಡಾಕ್ಟರ್ ರಾಮಚಂದ್ರ ಸುರೇಶ್ ಅವರ ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಶಿಕ್ಷಣ ಎಂಬ ಕೃತಿಯ ಮುಂದುವರೆದ ಭಾಗದಲ್ಲಿ ಅಧ್ಯಾಯ 7 ಕೊಲಂಬಿಯಾದಲ್ಲಿ ಲಾಲಾ ಲಜಪತ್ ರಾಯ್ ಮತ್ತು ಅಂಬೇಡ್ಕರ್. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುತ್ತಿದ್ದಾಗ ಅಂಬೇಡ್ಕರ್ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಗ್ರಂಥಾಲಯದಲ್ಲಿ ಕಳೆಯುತ್ತಿದ್ದರು. ಎಷ್ಟೋ ದಿನ ಗ್ರಂಥಾಲಯದ ಬಾಗಿಲು ತೆರೆದಾಗ ಒಳ ಹೋದವರು ಗ್ರಂಥಾಲಯದ ಬಾಗಿಲು ಹಾಕುವಾಗಲೇ ಹೊರಬರುತ್ತಿದ್ದರು. ಇದನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಹೋರಾಟಗಾರರಾಗಿದ್ದ ಲಾಲಾ ಲಜಪತ್ ರಾಯ್ ಅವರು ಗಮನಿಸಿದರು. ಅವರು ಅಂಬೇಡ್ಕರ್ ಅವರನ್ನು ಮೊದಲು ಭೇಟಿಯಾಗಿದ್ದು ಅಮೆರಿಕದ ಗ್ರಂಥಾಲಯದಲ್ಲಿ ಎಂಬುದು ಮತ್ತೊಂದು ವಿಶೇಷ. ಭಾರತೀಯ ಯುವಕನೊಬ್ಬ ದಿನನಿತ್ಯ ನ್ಯೂಯಾರ್ಕ್ನ ಗ್ರಂಥಾಲಯಲ್ಲಿ ಪ್ರತಿನಿತ್ಯ ಹಾಜರಾಗಿ ದೀರ್ಘಾವಧಿಯವರೆಗೂ ಗ್ರಂಥಾಲಯದಲ್ಲಿ ಅಧ್ಯಯನದಲ್ಲಿ ತಲ್ಲೀನರಾಗುತ್ತಿದ್ದುದನ್ನು ಲಾಲಾ ಲಜಪತ್ ರಾಯ್ ದಿನವೂ ನೋಡುತ್ತಿದ್ದರು. ಆ ಯುವಕನ ಅಧ್ಯಯನ ಮತ್ತು ಶಿಸ್ತು ಅವರನ್ನು ಆಕರ್ಷಿಸಿತು. ಅವನಿಂದ ಆಕರ್ಷಿತರಾದ ಅವರು ಅವನ ಕುರಿತು ವಿವರಗಳನ್ನು ತಿಳಿದುಕೊಳ್ಳಬೇಕೆಂದು ಬಯಸಿ ಒಂದು ದಿನ ಆ ತರುಣ ಗ್ರಂಥಾಲಯದಲ್ಲಿ ಅಧ್ಯಯನದಲ್ಲಿ ತಲ್ಲೀನನಾಗಿದ್ದಾಗ ಅವನ ಬಳಿ ಹೋಗಿ, ನಿನ್ನ ಹೆಸರೇನು, ಇಲ್ಲಿ ಏನು ಕೆಲಸ ಮಾಡುತ್ತಿದೆಯಾ, ಹೀಗೆ 10 ಹಲವು ಪ್ರಶ್ನೆಗಳನ್ನು ಕೇಳಿದರು. ನನ್ನ ಹೆಸರು ಅಂಬೇಡ್ಕರ್ ಎಂತಲೂ ತಾನೊಬ್ಬ ಮಹಾರಾಷ್ಟ್ರದ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವನೆಂದು ಉತ್ತರಿಸುತ್ತಾರೆ. ಇದರಿಂದ ಲಾಲಾ ಲಜಪತ್ ರಾಯ್ ಅವರಿಗೆ ಅಂಬೇಡ್ಕರ್ ಮೇಲೆ ಮತ್ತಷ್ಟು ಪ್ರೀತಿ ಹೆಚ್ಚಾಗುತ್ತದೆ. ನೀನು ಭಾರತದಲ್ಲಿ ನಡೆಯುತ್ತಿರುವ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸು ಎಂದು ಅಂಬೇಡ್ಕರ್ ಅವರ ಮನವೊಲಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅಂಬೇಡ್ಕರ್ ಅವರು, ನಾನು ಸದ್ಯ ಇಲ್ಲಿ ಓದಲು ಬಂದಿದ್ದೇನೆ, ನನ್ನ ಗುರಿ ಓದುವುದು ಮಾತ್ರ, ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡು ಹೋಗುವುದೊಂದೇ ನನ್ನ ಪರಮ ಗುರಿ ಎಂದು ಲಾಲಾ ಲಜಪತ್ ರಾಯರ ಸಲಹೆಗೆ ಉತ್ತರಿಸಿದರು. ಲಾಲಾ ಲಜಪತ್ ರಾಯ್ 1916ರಲ್ಲಿ ಅಮೆರಿಕಕ್ಕೆ ಹೋಗಿದ್ದರು. ಅವರು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಆಫ್ ಅಮೆರಿಕ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಉತ್ತಮ ಬರಹಗಾರರು ಆಗಿದ್ದ ಅವರು ನ್ಯೂಯಾರ್ಕ್ನಲ್ಲಿ ಯಂಗ್ ಇಂಡಿಯಾ ಮತ್ತು ಹಿಂದೂಸ್ತಾನ್ ಇನ್ಫಾರ್ಮೇಷನ್ ಸರ್ವಿಸ್ ಅಸೋಸಿಯೇಷನ್ ಎಂಬ ಮಾಸಪತ್ರಿಕೆಗಳನ್ನು ಆರಂಭಿಸಿದರು. ಭಾರತದಲ್ಲಿ ಬ್ರಿಟಿಷರ ದುರಾಡಳಿತವನ್ನು ತಮ್ಮ ಪತ್ರಿಕೆಗಳಲ್ಲಿ ಬಿಂಬಿಸುವ ಮೂಲಕ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲವನ್ನು ಗಳಿಸುವುದು ಅವರ ಪ್ರಮುಖ ಉದ್ದೇಶವಾಗಿತ್ತು. ಅಂಬೇಡ್ಕರ್ ಅವರಿಗೆ ವಿದೇಶದಲ್ಲಿ ಪದವಿ ಗಳಿಸುವುದು ಭಾರತ ಸ್ವಾತಂತ್ರ್ಯಕ್ಕಿಂತ ಮುಖ್ಯವಾಗಿತ್ತೇ ಎಂಬ ಪ್ರಶ್ನೆ ಕೆಲವರಿಗೆ ಮೂಡಬಹುದು. ಅದು ಸಾಮಾನ್ಯ ಕೂಡ. ಆದರೆ ಅಂಬೇಡ್ಕರ್ ಅವರ ಬಾಲ್ಯ ಜೀವನದ ಘಟನೆಗಳನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ ಭಾರತ ಸ್ವತಂತ್ರವಾಗಿರಲಿ ಅಥವಾ ಬೇರೆಯವರ ಅಧೀನದಲ್ಲೇ ಇರಲಿ, ಅಸ್ಪೃಶ್ಯರಾದ ಅಂಬೇಡ್ಕರ್ ಅವರು ಅಕ್ಷರ ಕಲಿಯುವುದನ್ನು ಭಾರತದ ಸಾಮಾಜಿಕ ವ್ಯವಸ್ಥೆ ಸಹಿಸಿಕೊಳ್ಳಲಿಲ್ಲ. ಅವರ ಶಾಲಾ ಜೀವನ ಅತ್ಯಂತ ಕ್ಲಿಷ್ಟಕರವಾಗಿತ್ತು. ಶಾಲೆಯಲ್ಲಿ ಬಾಯಾರಿಕೆಯಾದಾಗ ಮೇಲ್ಜಾತಿಯ ಯಾರಾದರೂ ವೇಲಿನಿಂದ ಅವರ ಬೊಗಸೆಗಳಿಗೆ ನೀರು ಹಾಕುತ್ತಿದ್ದುದು, ತರಗತಿಯಲ್ಲಿ ಮನೆಯಿಂದ ತಂದ ಗೋಣಿ ಚೀಲವನ್ನು ಹಾಕಿಕೊಂಡು ಒಂದು ಮೂಲೆಯಲ್ಲಿ ಪಾಠ ಕೇಳುತ್ತಿದ್ದುದು ಆಗಿರಬಹುದು. ಶಿಕ್ಷಕರು ಬೋರ್ಡ್ ಮೇಲೆ ಬಂದು ಲೆಕ್ಕ ಮಾಡಲು ಹೇಳಿದಾಗ ಮೇಲ್ಜಾತಿ ಮಕ್ಕಳೆಲ್ಲ ಓಡಿ ಹೋಗಿ ಅವರ ಊಟದ ಡಬ್ಬಿಗಳನ್ನು ಎತ್ತಿಕೊಂಡಿದ್ದಾಗಿರಬಹುದು. ಇಂಥ ಹಲವಾರು ಘಟನೆಗಳನ್ನು ಮೀರಿ ಅಂಬೇಡ್ಕರ್ ಅವರು ಭಾರತದಲ್ಲಿ BA ಪದವಿಯನ್ನು ಮುಗಿಸಿದರು. ಅಸ್ಪೃಶ್ಯ ಎಂಬ ಒಂದೇ ಕಾರಣಕ್ಕೆ ಅಂಬೇಡ್ಕರ್ ಓದುವುದನ್ನು ಭಾರತ ಸಮಾಜ ಒಪ್ಪಿಕೊಳ್ಳಲಿಲ್ಲ. ಏನೂ ಅರಿಯದ ಮುಗ್ಧ ಬಾಲಕನ ಮನಸ್ಸಿನ ಮೇಲೆ ಒಂದರ ಮೇಲೊಂದರಂತೆ ಗಾಯಗಳಾಗುತ್ತಲೇ ಹೋಗುತ್ತವೆ. ಇಂಥ ಅಮಾನವೀಯ ವ್ಯವಸ್ಥೆಯಿಂದ ಅಂಬೇಡ್ಕರ್ ಅವರಿಗೆ ಅಮೆರಿಕದಲ್ಲಿ ವಿಮುಕ್ತಿ ದೊರೆತಿತ್ತು. ಅವರು ವಿದೇಶಗಳಲ್ಲಿ ಅಧ್ಯಯನ ಮಾಡಿ ಗಳಿಸಿದ ವಿದ್ಯೆ ಸಾಲು ಸಾಲು ಪದವಿಗಳನ್ನು ಗಳಿಸಿದ್ದನ್ನು ನೋಡಿದಾಗ ಅವರ ಗುರಿ ಒಂದೇ ಆಗಿತ್ತು, ಅದು ಓದುವುದು. ಅವರು ಬರೋಡ ಮಹಾರಾಜರಿಂದ ವಿದ್ಯಾರ್ಥಿ ವೇತನ ಪಡೆದು ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡಲು ತೆರಳಿದ್ದರಿಂದ ಆ ಉದ್ದೇಶವನ್ನು ಈಡೇರಿಸುವುದೇ ಅವರ ಮೊದಲ ಗುರಿಯಾಗಿತ್ತು. ಅಮೆರಿಕದಲ್ಲಿ ಲಾಲಾ ಲಜಪತ್ ರಾಯ್ ಅವರ ಸ್ನೇಹಿತರಾಗಿದ್ದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಡ್ವಿನ್ ಆರ್ ಸೆಲಿಗ್ಮನ್ 1861ರಿಂದ 1939 ಅವರು ಯುವ ಅಂಬೇಡ್ಕರ್ ಅವರಿಗೆ ವಿಶೇಷವಾಗಿ ಸಹಾನುಭೂತಿ ಮಾರ್ಗದರ್ಶಕರಾಗಿದ್ದರು.
ಅವರು ಹಲವು ವರ್ಷಗಳವರೆಗೂ ಅಂಬೇಡ್ಕರ್ ಅವರೊಂದಿಗೆ ಪತ್ರವ್ಯವಹಾರವನ್ನು ಇಟ್ಟುಕೊಂಡಿದ್ದರು. ಲಾಲಾಜಿಯವರ ಸಲಹೆಯನ್ನು ಅಂದು ನಯವಾಗಿ ತಿರಸ್ಕರಿಸಿದ ಅಂಬೇಡ್ಕರ್ ಅವರು ನಂತರ ಭಾರತ ದೇಶಕ್ಕೆ ನೀಡಿದ ಕೊಡುಗೆಗಳು ಮತ್ತು ಮಾಡಿದ ತ್ಯಾಗ ಯಾರಿಗೇನೂ ಕಡಿಮೆಯಿಲ್ಲ. ಇಂಗ್ಲಿಷರ ನೆಲದಲ್ಲಿ ನಡೆದ ದುಂಡು ಮೇಜಿನ ಸಭೆಗಳಲ್ಲಿ ಭಾರತದ ಸಾಮಾಜಿಕ ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ಬ್ರಿಟಿಷರಿಗಿಲ್ಲ ಎಂದು ರಾಜಾರೋಷವಾಗಿ ಘೋಷಣೆ ಮಾಡಿದ ಉತ್ಕಟ ರಾಷ್ಟ್ರೀಯವಾದಿ ಅಂಬೇಡ್ಕರ್ ಎಂಬುದನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ಅದೇ ದುಂಡು ಮೇಜಿನ ಸಭೆಯಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಕೊನೆಗೊಳ್ಳಲೇಬೇಕು, ಆ ಮೂಲಕ ಭಾರತದಲ್ಲಿ ಭಾರತೀಯರಿಂದ ಭಾರತೀಯರಿಗಾಗಿ ಭಾರತೀಯರದೇ ಆದ ಸರ್ಕಾರ ಭಾರತದಲ್ಲಿ ಸ್ಥಾಪನೆಯಾಗಬೇಕು ಎಂದು ಹೇಳುವ ಮೂಲಕ ಸಾಮಾಜಿಕ ಸಮಾನತೆಯ ಬುನಾದಿ ಮೇಲೆ ಈ ದೇಶವನ್ನು ಕಟ್ಟಬೇಕು ಎಂಬ ಮೊದಲ ಪಾಠವನ್ನು ಹೇಳಿಕೊಟ್ಟ ಮೊದಲ ದೇಶ ಪ್ರೇಮಿ ಎಂದರೆ ಅದು ಭಾರತದಲ್ಲಿ ಬ್ರಿಟಿಷರ ಆಡಳಿತ ಕೊನೆಗೊಳ್ಳಲೇಬೇಕು. ಅದೇ ದುಂಡು ಮೇಜಿನ ಸಭೆಯಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಕೊನೆಗೊಳ್ಳಲೇಬೇಕು, ಆ ಮೂಲಕ ಭಾರತದಲ್ಲಿ ಭಾರತೀಯರಿಂದ ಭಾರತೀಯರಿಗಾಗಿ ಭಾರತೀಯರದೇ ಆದ ಸರ್ಕಾರ ಭಾರತದಲ್ಲಿ ಸ್ಥಾಪನೆಯಾಗಬೇಕೆಂದು ಹೇಳುವ ಮೂಲಕ ಸಾಮಾಜಿಕ ಸಮಾನತೆಯ ಬುನಾದಿ ಮೇಲೆ ಈ ದೇಶವನ್ನು ಕಟ್ಟಬೇಕು ಎಂಬ ಮೊದಲ ಪಾಠವನ್ನು ಹೇಳಿಕೊಟ್ಟ ಮೊದಲ ದೇಶ ಪ್ರೇಮಿ ಎಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಧ್ಯಾಯ 8. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಮತ್ತು ಪ್ರೊಫೆಸರ್ ಜಾನ್ ಡ್ಯೂಯಿ. ಅಧ್ಯಾಯ 8. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಮತ್ತು ಪ್ರೊಫೆಸರ್ ಜಾನ್ ಡ್ಯೂಯಿ. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುತ್ತಿದ್ದಾಗ ಜಾನ್ ಡ್ಯೂಯಿ ಅವರು ಅಂಬೇಡ್ಕರ್ ಅವರ ಶಿಕ್ಷಣ ಮತ್ತು ಬೌದ್ಧಿಕತೆಯ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಅಂಬೇಡ್ಕರ್ ಅವರು ಜಾನ್ ಡ್ಯೂಯಿ ಅವರು ಪ್ರತಿಪಾದಿಸಿದ ಶಿಕ್ಷಣ ಸಿದ್ಧಾಂತದಿಂದ ಸ್ಫೂರ್ತಿ ಪಡೆದಿದ್ದರು. ಇದನ್ನು ಹೆಚ್ಚಿನ ಜೀವನ ಚರಿತ್ರೆಕಾರರು ಮತ್ತು ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಅಂದಿನ ಕಾಲಘಟ್ಟದಲ್ಲಿ ಜಾನ್ ಡ್ಯೂಯಿ ಅಮೆರಿಕದ ತತ್ವಶಾಸ್ತ್ರ ವಲಯದಲ್ಲಿ ಅಗ್ರಗಣ್ಯ ಚಿಂತಕರಾಗಿದ್ದರು. ಪ್ರೊಫೆಸರ್ ಜಾನ್ ಡ್ಯೂಯಿ ಅವರ ಆಲೋಚನೆಗಳು, ಪ್ರಜಾಪ್ರಭುತ್ವ ದೃಷ್ಟಿಕೋನ, ವಿಶೇಷವಾಗಿ ಅವರ ತತ್ವಶಾಸ್ತ್ರದ ಸಿದ್ಧಾಂತಗಳು ಯುವ ಅಂಬೇಡ್ಕರ್ ಅವರನ್ನು ಅವರತ್ತ ಆಕರ್ಷಿಸಿದವು. ಒಬ್ಬ ಚಿಂತಕನಾಗಿ ಜಾನ್ ಡ್ಯೂಯಿ ಅವರ ಬೋಧನೆ ಮತ್ತು ಭಾಷಣ ಎರಡರಲ್ಲೂ ಅತ್ಯುತ್ತಮ ವಾಗ್ಮಿಯಾಗಿದ್ದರು. ಹಾಗೆ ನೋಡಿದರೆ ಅಂಬೇಡ್ಕರ್ ಅವರು ಮೊದಲು ಆರಿಸಿಕೊಂಡಿದ್ದ ಪ್ರೆಸೆಂಟ್ ಫಿಲಾಸಫಿ ಮತ್ತು ದಿ ಪ್ರಾಬ್ಲಮ್ ಆಫ್ ಇವ್ಯಾಲ್ಯೂಷನ್ ಎಂಬ 2 ಕೋರ್ಸುಗಳನ್ನು ಕೈಬಿಟ್ಟು ಡ್ಯೂಯಿ ಅವರ ಸಹೋದ್ಯೋಗಿ ಮತ್ತು ಅವರ ಸಿದ್ಧಾಂತಗಳ ವಿರೋಧಿಯಾಗಿದ್ದ ವಿಲಿಯಂ ಪೆಪೆರಲ್ ಮಾಂಟೆಗೊ ಅವರ ತತ್ವಶಾಸ್ತ್ರ ವಿಷಯವನ್ನು ಕೋರ್ಸ್ ವರ್ಕ್ಗೆ ಆಯ್ಕೆ ಮಾಡಿಕೊಂಡಿದ್ದರು. ಡ್ಯೂಯಿ ಅವರು ತಾತ್ವಿಕವಾಗಿ ತಮ್ಮ ತರಗತಿಯ ಕುರಿತು ಆಸಕ್ತಿ ಇಲ್ಲದವರನ್ನು ತಮ್ಮ ತರಗತಿಗೆ ಸೆಳೆಯುವ ಅಥವಾ ಬಂದು ಸೇರಿಕೊಳ್ಳುವಂತೆ ಎಂದಿಗೂ ಒತ್ತಾಯಿಸುತ್ತಿರಲಿಲ್ಲ. ಬದಲಾಗಿ ವಿದ್ಯಾರ್ಥಿಗಳೇ ಉತ್ಸಾಹಭರಿತರಾಗಿ ತರಗತಿಗಳಿಗೆ ಬರಬೇಕು ಮತ್ತು ಅವರುಗಳು ತಮ್ಮ ಪ್ರತಿಕ್ರಿಯೆಗಳನ್ನು ನೀಡಬೇಕೆಂದು ಬಯಸುತ್ತಿದ್ದರು ಮತ್ತು ತನ್ನ ವಿದ್ಯಾರ್ಥಿಗಳನ್ನು ತನ್ನ ವೃತ್ತಿಪರರಿಗೆ ಸಮಾನರಂತೆ ಪರಿಗಣಿಸುವ ಅತ್ಯುನ್ನತ ಬೌದ್ಧಿಕತೆಯನ್ನು ಹೊಂದಿದ್ದರು. ಇವೆಲ್ಲವುಗಳು ಅಂಬೇಡ್ಕರ್ ಅವರನ್ನು ಡ್ಯೂಯಿ ಅವರ ಆಲೋಚನೆಗಳು ಮತ್ತು ಆದರ್ಶಗಳ ಕಡೆಗೆ ಆಕರ್ಷಿಸಿದವು. ಗಂಭೀರ ಮತ್ತು ಅಧ್ಯಯನಶೀಲ ಯುವಕರಾಗಿದ್ದ ಅಂಬೇಡ್ಕರ್ ಅವರು ಡ್ಯೂಯಿ ಅವರ ಚಿಂತನೆಯೊಂದಿಗೆ ಜೀವನ ಪರ್ಯಂತ ಬೌದ್ಧಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಡ್ಯೂಯಿ ಅವರು ತರಗತಿಯಲ್ಲಿ ಕೊಡುತ್ತಿದ್ದ ಟಿಪ್ಪಣಿಗಳು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನಿಂದ ಕೂಡಿದವು. ಅವರ ಬೋಧನೆಯನ್ನು ಅಂಬೇಡ್ಕರ್ ಅವರು ತದೇಕ ಚಿತ್ತದಿಂದ ಆಲಿಸುತ್ತಿದ್ದರು. ಅಂಬೇಡ್ಕರ್ ಅವರನ್ನು ಡ್ಯೂಯಿ ಅವರು ಸೆಳೆದಷ್ಟು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಯಾವ ಪ್ರೊಫೆಸರ್ಗಳು ಸೆಳೆಯಲಿಲ್ಲ. ಡ್ಯೂಯಿ ಅವರ ಬೋಧನೆ ಮತ್ತು ಅವರ ಪುಸ್ತಕಗಳು ಭಾರತದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡುವ ಉದ್ದೇಶಗಳನ್ನು ಪೂರೈಸುತ್ತವೆ ಎಂದು ಅಂಬೇಡ್ಕರ್ ಅವರು ನಂಬಿದರು. 1910ರ ದಶಕದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಅವರು ಡ್ಯೂಯಿ ಅವರಲ್ಲಿ ತೆಗೆದುಕೊಂಡ ಕೋರ್ಸುಗಳು ವಾಸ್ತವವಾದಿಗಳ ಪ್ರಮಾಣಿತ ಕೊಡುಗೆಗಳನ್ನು ಪ್ರತಿನಿಧಿಸುತ್ತಿದ್ದವು. ಡ್ಯೂಯಿ ಅವರು ಉಪನ್ಯಾಸಗಳನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುತ್ತಿರಲಿಲ್ಲ. ಅವರು ತಮ್ಮ ಉಪನ್ಯಾಸಗಳಲ್ಲಿ ಸಮಾಜದ ಕಾಳಜಿಯನ್ನು ಮುಖ್ಯವಾಗಿ ಅನುಸರಿಸುತ್ತಿದ್ದರು. ಅವರು ತಮ್ಮದೇ ಆದ ಆಲೋಚನೆಗಳ ಮೂಲಕ ಉಪನ್ಯಾಸವನ್ನು ನೀಡುತ್ತಿದ್ದರು. ಅವರ ನಿಧಾನಗತಿಯ ಉಪನ್ಯಾಸ ಮತ್ತು ಸಂಭಾಷಣೆಗಳು ಯಾವಾಗಲೂ ಧನಾತ್ಮಕವಾಗಿರುತ್ತಿದ್ದವು. ಅಂಬೇಡ್ಕರ್ ಅವರ ಜಾತಿ ವಿರೋಧಿ ಅನ್ವೇಷಣೆಗಳಲ್ಲಿ ಡ್ಯೂಯಿ ಅವರ ಬೋಧನೆ ಹೇಗೆ ಮುಖ್ಯವಾಯಿತು ಎಂಬ ಪ್ರಶ್ನೆ ಇಂದು ಹಲವರನ್ನು ಕಾಡಿದೆ. ಡ್ಯೂಯಿ
ಅವರ ನೈತಿಕತೆಯೊಂದಿಗೆ ಮನೋವಿಜ್ಞಾನದ ಸಂಬಂಧವು ಜಾತಿ ಆಧಾರಿತ ಹಿಂದೂ ಸಮಾಜದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಅಂಬೇಡ್ಕರ್ ಅವರ ಆಲೋಚನೆಗಳು ಒಂದು ರೂಪಕ್ಕೆ ಬರಲು ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂದು ಹಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಡ್ಯೂಯಿ ಅವರ ಮನೋವೈಜ್ಞಾನಿಕ ಚಿಂತನೆಯು ಮಿಚಿಗನ್ನ ಆದರ್ಶವಾದಿ ವಲಯಗಳ ಮೂಲಕ ಪ್ರಯಾಣಿಸಿ ಹೆಗಲಿಯನ್ ರೂಪದಿಂದ ವಿಕಸನಗೊಂಡಿತು. 1930ರ ದಶಕದಲ್ಲಿ ಅಂಬೇಡ್ಕರ್ ಅವರ ವಾಕ್ಚಾತುರ್ಯ ಮತ್ತು ಕ್ರಿಯಾಶೀಲತೆಯನ್ನು ಪರಿಶೀಲಿಸಿದಾಗ 1914ರಲ್ಲಿ ಅಂಬೇಡ್ಕರ್ ಮತ್ತು ಅವರ ಜೊತೆಗೆ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಬಹುಶಃ ಮೊದಲ ಬಾರಿಗೆ ಮನೋವೈಜ್ಞಾನಿಕ ವಿಜ್ಞಾನದಿಂದ ತಿಳಿಸಲ್ಪಟ್ಟ ನೀತಿಶಾಸ್ತ್ರದ ಕುರಿತು ಡ್ಯೂಯಿ ಅವರ ಮೂಲಭೂತ ಅಂಶಗಳು ಪ್ರೇರಣೆಯಾಗಿರುವುದನ್ನು ಗಮನಿಸಬಹುದು. 1914ರಲ್ಲಿ ಅಂಬೇಡ್ಕರ್ ಅವರು ಡ್ಯೂಯಿ ಅವರ ತರಗತಿಗಳಿಗೆ ಹಾಜರಾಗುವ ಹೊತ್ತಿಗೆ ಅವರ ಮನೋವೈಜ್ಞಾನಿಕ ದೃಷ್ಟಿಕೋನವು ಉತ್ತಮಗೊಂಡಿತ್ತು. ಅದು ಸಾಮಾಜಿಕ ದೃಷ್ಟಿಕೋನದಲ್ಲಿ ಮತ್ತಷ್ಟು ಬೆಸೆದುಕೊಂಡಿತ್ತು. ಡ್ಯೂಯಿ ಅವರ ಮನೋವಿಜ್ಞಾನವು ಅಂಬೇಡ್ಕರ್ ಅವರು ಬಯಸುತ್ತಿದ್ದ ರಾಜಕೀಯ ಚಿಂತನೆ ಮತ್ತು ಕಲ್ಪನೆಯ ಸುತ್ತಲೂ ನಿಕಟವಾದ ಸಂಬಂಧವನ್ನು ಹೊಂದಿತ್ತು. ಅಂಬೇಡ್ಕರ್ ಅವರು ಭಾರತದಲ್ಲಿ ಓದಿದ್ದು BA ಪದವಿಯವರೆಗೆ ಮಾತ್ರ. ಅವರು MA ಮತ್ತು PhD ಪದವಿಗಳನ್ನು ಪಡೆದಿದ್ದು ಅಮೆರಿಕದಲ್ಲಿ. ಭಾರತದ ಮೊದಲ ಸಾಲಿನ ರಾಜಕೀಯ ತತ್ವಚಿಂತಕರಲ್ಲಿ ಅಮೆರಿಕದಂಥ ದೇಶದಲ್ಲಿ ಶಿಕ್ಷಣ ಪಡೆದವರಲ್ಲಿ ಅಂಬೇಡ್ಕರ್ ಮೊದಲಿಗರು. ದಾಸ್ಯ, ಅಸಮಾನತೆಗಳು ಅಂದಿಗೆ ಅಮೆರಿಕದಲ್ಲಿಯೂ ತಾಂಡವಾಡುತ್ತಿದ್ದವು, ಆದರೆ ಅವು ಭಾರತಕ್ಕಿಂತ ವಿಭಿನ್ನವಾಗಿದ್ದವು ಅಷ್ಟೇ. ಈ ದಾಸ್ಯ ಮತ್ತು ಅಸಮಾನತೆಗಳ ವಿರುದ್ಧ ಅಬ್ರಹಂ ಲಿಂಕನ್ ಮತ್ತು ವಾಷಿಂಗ್ಟನ್ ಬೂಕರ್ರಂಥ ಮಾನವತಾವಾದಿಗಳು ಇವುಗಳ ವಿರುದ್ಧ ದೊಡ್ಡ ಯುದ್ಧವನ್ನೇ ಸಾರಿ ವಿಶ್ವಕ್ಕೆ ಸರ್ವಸಮಾನತೆ ಹಾಗೂ ಮಾನವ ಘನತೆಗಳ ಪಾಠ ಕಲಿಸಿದರು. ಅದೇ ನೆಲದ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಹೆಮ್ಮೆಯ ಮತ್ತು ಬುದ್ಧಿವಂತ ವಿದ್ಯಾರ್ಥಿಯಾಗಿ ರೂಪುಗೊಂಡರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಅವರ ಪ್ರವರ್ತಕ ಉಪಸ್ಥಿತಿಯು ಅಮೆರಿಕದ ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ವಿದ್ವಾಂಸರ ಅನುಭವಗಳ ದೀರ್ಘ ಇತಿಹಾಸದ ಆರಂಭಿಕ ಹಂತಗಳನ್ನು ಗುರುತಿಸುವ ದೃಷ್ಟಿಯಿಂದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಅವರ ಪದವಿ ಅಧ್ಯಯನ ಮತ್ತು ಅವರು ಪಡೆದುಕೊಂಡ ಅನುಭವಗಳು ಅತ್ಯಂತ ಮಹತ್ವದ್ದಾಗಿವೆ. ಜಾನ್ ಡ್ಯೂಯಿ ಅವರಿಂದ ಆಳವಾಗಿ ಪ್ರಭಾವಿತರಾದ ಅಂಬೇಡ್ಕರ್ ಅವರು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರು. ಶಿಕ್ಷಣಕ್ಕೆ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂದು ನಂಬಿದರು. ಅವರು ಸಾಮಾಜಿಕ ಅನಿಷ್ಟಗಳ ವಿಮೋಚನೆಗಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರು. ಶಿಕ್ಷಣದ ಪರಿಣಾಮಕಾರಿ ಮತ್ತು ಪರಿವರ್ತನೆಯ ಪಾತ್ರದಲ್ಲಿ ಬಹುತೇಕ ಸೈದ್ಧಾಂತಿಕ ನಂಬಿಕೆಯನ್ನು ಬೆಳೆಸಿದ ಅಂಬೇಡ್ಕರ್ ಶಿಕ್ಷಣವು ಜಾತಿ ಅಥವಾ ಸ್ಥಾನಮಾನಗಳ ಆಚೆಗೆ ಎಲ್ಲರಿಗೂ ಲಭ್ಯವಾಗಬೇಕು ಎಂದು ಪ್ರತಿಪಾದಿಸಿದರು. ಅವರು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಹಣವನ್ನು ವ್ಯಯಿಸಬೇಕು ಮತ್ತು ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಕೊನೆ ಟಿಪ್ಪಣಿಗಳು. ಆನಂದ್ ತಳ್ತುಂಬೆ, ರಿಪಬ್ಲಿಕ್ ಆಫ್ ಕಾಸ್ಟ್, ನವಯನ್ ಪಬ್ಲಿಕೇಶನ್, ಡೆಲ್ಲಿ 2018. ಧನಂಜಯ ಖೀರ್, ಡಾಕ್ಟರ್ ಅಂಬೇಡ್ಕರ್ ಲೈಫ್ ಆ್ಯಂಡ್ ಮಿಷನ್, ಪಾಪ್ಯುಲರ್ ಪ್ರಕಾಶನ್ ಪ್ರೈವೇಟ್ ಲಿಮಿಟೆಡ್, ಮುಂಬೈ 2016. ಅಧ್ಯಾಯ 9, ಕೊಲಂಬಿಯಾದಿಂದ ಲಂಡನ್ಗೆ. ಅಧ್ಯಾಯ 9, ಕೊಲಂಬಿಯಾದಿಂದ ಲಂಡನ್ಗೆ. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ಅಧ್ಯಯನ ಮಾಡುತ್ತಿದ್ದ ಅವಧಿಯಲ್ಲಿ ಯುರೋಪಿನ ಹಲವಾರು ದೇಶಗಳಲ್ಲಿ ಮೊದಲ ವಿಶ್ವಯುದ್ಧದ ಪರಿಣಾಮವಾಗಿ ಭೀಕರವಾದ ಯುದ್ಧ ಆರಂಭವಾಗಿತ್ತು. ನಂತರದ ದಿನಗಳಲ್ಲಿ ಇದು ವಿಶ್ವದೆಲ್ಲೆಡೆ ಹಲವಾರು ದೇಶಗಳ ಮೇಲೆ ಭೀಕರವಾದ ಪರಿಣಾಮವನ್ನು ಬೀರಿತು. ಬಹುತೇಕ ದೇಶಗಳು ಆರ್ಥಿಕವಾಗಿ ಸಮಸ್ಯೆಗೆ ಸಿಲುಕಿದವು. ಈ ಯುದ್ಧವು ಅಂಬೇಡ್ಕರ್ ಅವರ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರಿತು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ PhD ಮುಗಿಸಿದ ಬಳಿಕ ಲಂಡನ್ನಿನಲ್ಲಿ ವ್ಯಾಸಂಗ ಮುಂದುವರಿಸುವ ಮಹತ್ವಾಕಾಂಕ್ಷಿ ಚಿಂತನೆಯು ಅವರ ಮನಸ್ಸಿನಲ್ಲಿ ಚಿಗುರೊಡೆಯಿತು. ಬರೋಡಾದ ಸಂಸ್ಥಾನದ ವಿದ್ಯಾರ್ಥಿ ವೇತನದ ಅವಧಿಯು ಮುಕ್ತಾಯವಾಗುತ್ತಾ ಬಂದಿದ್ದರಿಂದ ಲಂಡನ್ನಲ್ಲಿ ಅಧ್ಯಯನ ಮಾಡಲು ಅನುಕೂಲವಾಗುವಂತೆ 2 ವರ್ಷಗಳ ಅವಧಿಗೆ ವಿದ್ಯಾರ್ಥಿ ವೇತನವನ್ನು ವಿಸ್ತರಿಸಿಕೊಡಬೇಕೆಂಬ ಮನವಿಯನ್ನು ಬರೋಡಾದ ಮಹಾರಾಜರಿಗೆ ಸಲ್ಲಿಸಿದರು. ಮಹಾರಾಜರು ಆರಂಭದಲ್ಲಿ ಅವರ ಮನವಿಯನ್ನು ತಿರಸ್ಕರಿಸಿದರು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಅರ್ಜಿಯನ್ನು ಪುನರ್ ಪರಿಶೀಲಿಸಬೇಕೆಂದು ಮನವಿ ಮಾಡಿಕೊಂಡರು ಮತ್ತು ಪ್ರೊಫೆಸರ್ ಸೆಲಿಗ್ಮನ್ ಅವರು ಕೂಡ ಮಹಾರಾಜರಿಗೆ ಶಿಫಾರಸು ಪತ್ರವನ್ನು ಕಳಿಸಿಕೊಟ್ಟರು. ಇದನ್ನು ಪುರಸ್ಕರಿಸಿದ ಮಹಾರಾಜರು 1 ವರ್ಷದ ಅವಧಿಗೆ ವಿದ್ಯಾರ್ಥಿ ವೇತನವನ್ನು ವಿಸ್ತರಿಸಿದರು. ಬ್ಯಾರಿಸ್ಟರ್ ಪದವಿಯನ್ನು ಗಳಿಸಲು ಮತ್ತು ರೂಪಾಯಿಯ ಇತಿಹಾಸದ ಕುರಿತು ಡಾಕ್ಟರೇಟ್ ಪ್ರಬಂಧವನ್ನು ಮಂಡಿಸುವ ಉದ್ದೇಶದಿಂದ 1916ರ ಕೊನೆಯ ವಾರದಲ್ಲಿ ಅವರ ಹಡಗಿನ ಮೂಲಕ ಲಂಡನ್ಗೆ ಪ್ರಯಾಣ ಬೆಳೆಸಿದರು. ಅವರು ಜೂನ್ 1916ರಲ್ಲಿ ಲಿವರ್ಪೂಲ್ ತಲುಪಿದರು.
ಅಲ್ಲಿ ಪೊಲೀಸರು ಅವರನ್ನು ಕ್ರಾಂತಿಕಾರಿ ಎಂದು ಶಂಕಿಸಿ ಅವರ ಎಲ್ಲ ಬಟ್ಟೆಗಳನ್ನು ಪರಿಶೀಲಿಸಿದರು. ಅಂಬೇಡ್ಕರ್ ಅವರು ಪ್ರೊಫೆಸರ್ ಹೆನ್ರಿ ರೋಜರ್ ಸೀಗರ್ ಅವರಿಂದ ಪ್ರೊಫೆಸರ್ ಎಡ್ವಿನ್ ಕ್ಯಾನನ್ ಅವರಿಗೆ ಮತ್ತು ಪ್ರೊಫೆಸರ್ ಎಡ್ವಿನ್ ಸೆಲಿಗಿಮನ್ ಅವರಿಂದ ಸಿಡ್ನಿ ವೆಬ್ಗೆ ಅವರಿಗೆ ಪರಿಚಯ ಪತ್ರವನ್ನು ತೆಗೆದುಕೊಂಡು ಪರಿಚಯದ ಪತ್ರವನ್ನು ತೆಗೆದುಕೊಂಡು ಹೋಗಿದ್ದರು. ಈ ಪತ್ರವನ್ನು ನೋಡಿದ ಪೊಲೀಸರು ಅವರನ್ನು ಬಿಟ್ಟುಕೊಟ್ಟರು. 1916 ಅಕ್ಟೋಬರ್ನಲ್ಲಿ ಅವರು ಲಂಡನ್ನ ಗ್ರೇಸ್ ಇನ್ ಕಾಲೇಜಿನ ಬಾರ್ ಅಟ್ ಲಾ ಕಾನೂನು ಅಧ್ಯಯನಕ್ಕಾಗಿ ಪ್ರವೇಶ ಪಡೆದರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿ ಪಡೆದಿದ್ದರಿಂದಾಗಿ ಮತ್ತು ಪ್ರೊಫೆಸರ್ ಸೆಲಿಗ್ಮನ್ ಅವರ ಶಿಫಾರಸಿನಿಂದಾಗಿ ಅಂಬೇಡ್ಕರ್ ಅವರು ಮೊದಲ ವರ್ಷ BSc ಕೋರ್ಸ್ ಮುಗಿಸದೆ ನೇರವಾಗಿ MSc ಪ್ರವೇಶ ಪಡೆಯಲು ಅನುಮತಿ ನೀಡುವ ನಿರ್ಣಯಕ್ಕೆ ಡಿಸೆಂಬರ್ 18, 1916ರಂದು ವಿಶ್ವವಿದ್ಯಾಲಯದ ಸೆನೆಟ್ ನಿರ್ಣಯವನ್ನು ಅಂಗೀಕರಿಸಿತು. ಡಾಕ್ಟರ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ತಮ್ಮ ಅಧ್ಯಯನವನ್ನು ಉತ್ಸಾಹದಿಂದ ಆರಂಭಿಸಿದರು. ಅವರ 1 ವರ್ಷದ ವಿದ್ಯಾರ್ಥಿ ವೇತನದ ವಿಸ್ತರಣೆಯ ಅವಧಿಯು ಕೊನೆಗೊಳ್ಳುತ್ತಿದ್ದಂತೆ ಮತ್ತೊಮ್ಮೆ ವಿಸ್ತರಣೆಯನ್ನು ಕೋರಿ ಬರೋಡಾ ರಾಜ್ಯದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಆದರೆ ಅಧಿಕಾರಿಗಳು ಮತ್ತು ಮಹಾರಾಜರು ಮನವಿಯನ್ನು ತಿರಸ್ಕರಿಸಿದರು. ಬರೋಡಾದ ದಿವಾನರು ವಿದ್ಯಾರ್ಥಿ ವೇತನದ ಅವಧಿ ಕೊನೆಗೊಂಡಿದ್ದು ಬರೋಡಾದಲ್ಲಿ ಮಿಲಿಟರಿ ಕಾರ್ಯದರ್ಶಿ ಹುದ್ದೆಯನ್ನು ಸ್ವೀಕರಿಸಲು ಆಗಮಿಸಬೇಕೆಂದು ತಿಳಿಸಿದರು. ಇದರಿಂದ ಅವರ ಮನಸ್ಸಿಗೆ ತುಂಬ ನೋವಾಯಿತು. ಸ್ವದೇಶಕ್ಕೆ ಮರಳದೆ ಅನ್ಯ ಮಾರ್ಗವಿರಲಿಲ್ಲ. ಸ್ವಲ್ಪ ದಿನ ಭಾರತದಲ್ಲಿ ಇದ್ದು ಹಣ ಸೇರಿಸಿಕೊಂಡು ವಾಪಸ್ ಬಂದು ಮತ್ತೆ ಅಧ್ಯಯನ ಮಾಡುವ ಆಲೋಚನೆ ಮಾಡಿದರು. ಜೂನ್ 1917ರಲ್ಲಿ ಅವರು ತಮ್ಮ ಅಧ್ಯಯನವನ್ನು ಮಧ್ಯಕ್ಕೆ ನಿಲ್ಲಿಸಿ ಭಾರತಕ್ಕೆ ಮರಳಲು ತೀರ್ಮಾನಿಸಿದರು. ಭಾರತಕ್ಕೆ ಹಿಂತಿರುಗುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲದೆ ವಿಚಲಿತರಾದ ಅಂಬೇಡ್ಕರ್ ಅವರು ತಮ್ಮ ಅಧ್ಯಯನದಲ್ಲಿ ಅಡಚಣೆಯನ್ನು ಕ್ಷಮಿಸಲು ಮತ್ತು ಆಯಾ ಕೋರ್ಸುಗಳ ಅವಶ್ಯಕತೆಗಳನ್ನು ಪೂರೈಸಲು ವಿಸ್ತೃತ ಅವಧಿಯನ್ನು ನೀಡುವಂತೆ ಲಂಡನ್ ವಿಶ್ವವಿದ್ಯಾನಿಲಯ ಮತ್ತು ಗ್ರೇಸ್ ಇನ್ ಎರಡರ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು. ಅವರ ಸಮಾಧಾನಕ್ಕಾಗಿ 2 ಸಂಸ್ಥೆಗಳು ಅಂಬೇಡ್ಕರ್ ಕೋರಿಕೆಯನ್ನು ಸಹಾನುಭೂತಿಯಿಂದ ಪರಿಗಣಿಸಿದವು ಮತ್ತು ಲಂಡನ್ ವಿಶ್ವವಿದ್ಯಾನಿಲಯವು ಅವರಿಗೆ ಅಕ್ಟೋಬರ್ 1917ರಿಂದ 4 ವರ್ಷಗಳ ವಿಸ್ತರಣೆಗೆ ಅನುಮತಿ ನೀಡಿತು. ಕೊನೆ ಟಿಪ್ಪಣಿ STWW ದಿ became in 2028 1/5/2024 ರೆಫರೆನ್ಸ್ ಪ್ರೊಫೆಸರ್ GN ದೇವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬರೋಡಾ ನಾನುಗೌರಿಕಂನಲ್ಲಿ ನಾನು https ನಾನುಗೌರಿಕಂ referred on 24/2024 24/2024 ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಡ್ವರ್ಡ್ ಸೆಲಿಗಮನ್ ಅವರು ಲಂಡನ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಲ್ಬರ್ಟ್ ಫಾಕ್ಸ್ವೆಲ್ ಅವರಿಗೆ ಬರೆದುಕೊಟ್ಟ ಪತ್ರ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಪ್ರವೇಶಿಸಲು ಅಂಬೇಡ್ಕರ್ ಅವರು ಸಲ್ಲಿಸಿದ ಅರ್ಜಿ. ಅಧ್ಯಾಯ 10. ಲಂಡನ್ನಿಂದ ಸ್ವದೇಶಕ್ಕೆ ಆಗಮನ.